welcome back to my YouTube channel. This is Raksha Reddy. If you are new here, I create content related to fashion, lifestyle, skincare, beauty and much more. ಇದೆಲ್ಲ ನಿಮಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದರೆ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ. ಇವತ್ತಿನ ವಿಡಿಯೋಲಿ ಚಿಕ್ಕಪೇಟೆ ಶಾಪಿಂಗ್ ಹಾಲ್ ಆಗಿರುತ್ತೆ. ನಿನ್ನೆ ಸಂಡೇ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಸೊ ಒಂದಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಏನೆಲ್ಲ ತಗೊಂಡೆ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೆನ್ನೆ ಔಟ್ಫಿಟ್ ಬಗ್ಗೆ ಮಾತಾಡೋದಾದರೆ ಈ ಒಂದು ನಾನು ಕಾಟನ್ ಕುರ್ತಿನ ಹಾಕೊಂಡಿದ್ದೆ. ದಿಸ್ ಕಾಟನ್ ಕುರ್ತಿ ಈಸ್ ಫ್ರಮ್ ಝೂಡಿಯೋ ಇನ್ ದ ಸೈಜ್ ಎಕ್ಸೆಸ್. ತುಂಬಾ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಎಸ್ಪೆಷಲಿ ನೀವು ಓಡಾಡಬೇಕಾದ್ರೆ ಕಂಫರ್ಟಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಕಾಟನ್ ಕುರ್ತಿ ಜೊತೆಗೆ ನಾನು ಒಂದು ಸೇಮ್ ಕಲರ್ ಡಾರ್ಕ್ ಬ್ಲೂ ಜೀನ್ಸ್ ಪೇರ್ ಮಾಡಿದ್ದೆ. ಇದನ್ನು ನಾನು 4th ಬ್ಲಾಕಲ್ಲಿ ಜಯನಗರಲ್ಲಿ ಪರ್ಚೇಸ್ ಮಾಡಿದ್ದು. ದೀಸ್ ಟು ವಾಸ್ ಸೋ ಮಚ್ ಕಂಫರ್ಟಬಲ್ ಫಾರ್ ಮೀ. ತುಂಬ ಕಂಫರ್ಟಬಲ್ ಆಗಿ ವಾಕ್ ಮಾಡಿದೆ, ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿತ್ತು ನನಗೆ. ಸೊ ದಿಸ್ ವಾಸ್ ಮೈ ಎಸ್ಟರ್ಡೇಸ್ ಔಟ್ಫಿಟ್ ಆ್ಯಂಡ್ ಯಾ ಲೆಟ್ಸ್ ಸ್ಟಾರ್ಟ್ ವಿತ್ ದ ಹಾಲ್ ವಿಡಿಯೋ. ಅದು ಈ ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದ್ವಿ. ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಲೈಕ್ ಕ್ರೀಮ್ ಕಲರ್ ವಿತ್ ಬ್ಲ್ಯಾಕ್, ತುಂಬ ಲಕ್ಸ್ ಆಗಿ ಕಾಣುತ್ತೆ. ನೀವೇನಾದರೂ ಮದುವೆಗಳಿಗೆಲ್ಲ ಸಿಂಪಲ್ ಆಗಿ ಗೆಸ್ಟ್ ಥರ ಹೋಗ್ತಾ ಇದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಈ ಥರ ಬ್ಯಾಗ್ ತುಂಬ ಚೆನ್ನಾಗಿರುತ್ತೆ. ಆಲ್ಸೋ ಇದಕ್ಕೆ ಸ್ಲಿಂಗ್ ಕೂಡ ಇದೆ. ಇದಕ್ಕೆ ನಾವು 225 ರೂಪೀಸ್ ಪೇ ಮಾಡಿದ್ವಿ. ಸ್ಲಿಂಗ್ ಕೂಡ ಇದೆ, ಬಟ್ ಇದು ಸ್ಲಿಂಗ್ಗಿಂತ ಹಾಗೆ ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಬ್ಯಾಕ್ ಸೈಡ್ ಹಿಂಗೆ ಕಾಣುತ್ತೆ, ಫ್ರಂಟ್ ಈ ಥರ ಇದೆ. ಕಮಿಂಗ್ ಟು ದ ಕಂಪಾರ್ಟ್ಮೆಂಟ್, ತುಂಬ ಕ್ಯಾರಿ ಮಾಡೋದಕ್ಕಾಗಲ್ಲ, ಜಸ್ಟ್ ಒಂದು ಕಂಪಾರ್ಟ್ಮೆಂಟ್ ಇದೆ. ಫೋನು ಆ ಥರ ಸಿಂಪಲ್ ಐಟಮ್ಸ್ನ ನೀವು ಕ್ಯಾರಿ ಮಾಡ್ಬೋದು. ಗೆಸ್ಟಾಗಿ ಹೋಗ್ತಾ ಇದ್ದೀರಾ ಅಂತಂದರೆ ಜಾಸ್ತಿ ಏನು ಕ್ಯಾರಿ ಮಾಡೋದಿರೋದಿಲ್ಲ. ಆ್ಯಂಡ್ ಇದು ಒಂದು ಕ್ಯಾರಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆಲ್ಲ ಅಂದ್ಬಿಟ್ಟು ಇದು ಒಂದು ನನ್ನ ಮಮ್ಮಿ ಕೊಡಿಸಿದೆ. ಕಮಿಂಗ್ ಟು ದ ಸ್ಯಾರೀಸ್, ನಮ್ಮಮ್ಮ 2 ಸೀರೆನ ಮುರುಗನ್ ಸಿಲ್ಕ್ಸ್ ಅಂತ ಇದೆ, ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದು. ನೀವು ಸ್ವಲ್ಪ ಚಿಕ್ಕಪೇಟೆಯಿಂದ ಮುಂದೆ ಹೋದರೆ ನಿಮಗೆ ರೈಟ್ ಸೈಡಲ್ಲೇ ಮುರುಗನ್ ಸಿಲ್ಕ್ಸ್ ಅಂತ ಸಿಗುತ್ತೆ. ಆ್ಯಕ್ಚುಲಿ ನಾವು ಯಾಕೆ ಶಾಪಿಂಗ್ ಮಾಡಿದ್ದು ಅಂತ ಹೇಳ್ಬಿಡ್ತೀನಿ, ದೆನ್ ಸ್ಯಾರೀಸ್ನ ತೋರಿಸ್ತೀನಿ ನಿಮಗೆ. ನಮ್ಮ ಕಸಿನ್ ಒಬ್ಬರದು ಮದುವೆ ಬರ್ತಾ ಇದೆ, ಸೊ ಅವರು ನಮಗೆಲ್ಲ ಬಟ್ಟೆನ ಕೊಡಿಸ್ತೀವಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಹೋಗಿದ್ವಿ ನಾವು, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತೆ, ನನ್ನ ಕಸಿನ್ ಎಲ್ಲರೂ ಹೋಗಿದ್ವಿ. ಸೊ ಇನ್ಮೇಲೆ ನಿಮಗೆ ಮದುವೆದು ಪ್ರಿಪ್ರೇಷನ್ ಸೀರೀಸ್ ಹೇಗಿರುತ್ತೆ ಅಂತ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಟ್ ಹೌ ಐ ಗೆಟ್ ರೆಡಿ, ನಾನು ಹೇಗೆ ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೊದಲನೇದು ಬಂದು ಅವರು ನಮಗೆ 3000 ರೇಂಜ್ ಹೇಳಿದರು. ಅದರಲ್ಲಿ ನಮ್ಮಮ್ಮಂಗೆ ಯಾವ ಥರ ಸೀರೆ ಬೇಕಾದರೂ ತೊಗೊಬೋದು ಅಂತ. ಸೊ ನಮ್ಮಮ್ಮ ಮೊದಲನೇದಾಗಿ ಇದು 1000 ರೂಪೀಸ್ಗೆ ಈ ಒಂದು ಸ್ಯಾರಿ ತೊಗೊಂಡ್ರು. ಐ ಶೋ ಯು ಹೌ ಇಟ್ ಲುಕ್ಸ್. ದಿಸ್ ಇಸ್ ಹೌ ಇಟ್ ಈಸ್. ಇದೇನು ನಂಗೆ ಅಷ್ಟು ವಾವ್ ಅಂತ ಏನು ಅನಿಸ್ಲಿಲ್ಲ, ಬಟ್ ನಮ್ಮಮ್ಮಗೆ ಪಲ್ಲು ಇಷ್ಟ ಆಗಿ ತುಂಬ ಚೆನ್ನಾಗಿದೆ ಅಂತ ಇದನ್ನು ತೊಗೊಂಡ್ರು. ದಿಸ್ ಇಸ್ ಹೌ ದ ಪಲ್ಲು ವಿಲ್ ಲುಕ್. ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತ ನಮ್ಮಮ್ಮ ಇದನ್ನು ತೊಗೊಂಡ್ರು. ಕಂಪ್ಲೀಟ್ ಸ್ಯಾರಿ ನೋಡೋದಕ್ಕೆ ಈ ಥರ ಕಾಣುತ್ತೆ. ಬಾರ್ಡರಲ್ಲಿ ಈ ಥರ ಫ್ಲವರ್ಸ್ ಇದೆ, ನನಗೆ ಓಕೆ ಅಂತ ಅನ್ನಿಸ್ತು. ಇದು ಒಂಥರ ಡುವೆಲ್ ಕಲರ್ ಇದೆ, ಬ್ಲೂ ವಿತ್ ರಾಮಾ ಗ್ರೀನ್ ಟೈಪ್. ಆ್ಯಂಡ್ ಫಸ್ಟ್ ಸ್ಯಾರಿ ಇಸ್ ದಿಸ್ ಕಾಸ್ಟೆಡ್ ಅಸ್ 1000 ರೂಪೀಸ್. ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ. ಈಗ ತೋರಿಸೋ ಸೀರೆ ಅಂತೂ ನನ್ನ ಫೇವ್ರೆಟ್, ಬಿಕಾಸ್ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದು. ದಿಸ್ ಇಸ್ ಹೌ ಇಟ್ ಇಸ್. ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು 2000 ರೂಪೀಸ್ ಆಯಿತು. ಸಿ ದಿಸ್ ಇಸ್ ಹೌ ಇಟ್ ಇಸ್. ಇಟ್ ಲುಕ್ಸ್ ಸೋ ಲಕ್ಸ್. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಅಮ್ಮಂಗೆ ಈ ಕಲರ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ನಾನು ನೋಡಿ ಚೂಸ್ ಮಾಡಿದ್ದು. ಆ್ಯಂಡ್ ಮೈ ಮದರ್ ಆಲ್ಸೋ ಅಕ್ಸೆಪ್ಟೆಡ್ ಆ್ಯಂಡ್ ಟುಕ್ ದಿಸ್. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿ ಇದಕ್ಕೆ ನಾವು ಏನಾದರೂ ಗೋಲ್ಡ್ ಜ್ಯುವೆಲ್ರೀಸ್ನೆಲ್ಲ ಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಕಾಣ್ತೀವಿ. ಸಿ ದಿಸ್ ಇಸ್ ಹೌ ದ ಡಿಸೈನ್ ಲುಕ್ಸ್ ಲೈಕ್. ಓವರ್ ಆಲ್ ಸ್ಯಾರಿ ಈ ಥರ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೈಪ್ ಮಾಡ್ತಾ ಇಲ್ಲ, ಬಟ್ ದಿಸ್ ಡೀಟೇಲಿಂಗ್ ವರ್ಕ್ ಆ್ಯಂಡ್ ಎಷ್ಟು ಚೆನ್ನಾಗಿ ಕ್ಯಾಮ್ರಾಗೆ ಕಾಣುತ್ತೆ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ನಾನು ಇದನ್ನು ಚೂಸ್ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಒಂದು ಮೆಂತ್ಯ ಕಲರ್ ಮೇ ಬಿ ಇದು ನಮ್ಮಮ್ಮನ ಹತ್ರ ಇರಲಿಲ್ಲ, ಸೊ ಅದಕ್ಕೋಸ್ಕರ ನನಗೆ ಇಷ್ಟ ಆಗಿ ನಾನು ಇದನ್ನು ತಗೋ ಅಂತ ಹೇಳಿದೆ. ಆ್ಯಂಡ್ ದಿಸ್ ಲುಕ್ಸ್ ಸೋ ಡ್ಯಾಮ್ ಲಕ್ಸ್. ಕಮಿಂಗ್ ಟು ಮೈ ಔಟ್ಫಿಟ್, ನನಗೂ ಕೂಡ ಅಷ್ಟೇ 3000 ರೂಪೀಸ್ ಬಜೆಟ್ನ ಕೊಟ್ಟಿದ್ರು, ಯಾವ ಥರ ಬೇಕಾದ್ರೂ ತಗೋ ಅಂತ. ನಾನು ಐ ಥಾಟ್ ಲೆಹೆಂಗಾ ತೊಗೊಳ್ಳೋಣ, ಮುಂದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ನನಗೆ ಸ್ಯಾರೀಸ್ ವೇರ್ ಮಾಡೋದು ಅಷ್ಟು ಕಂಫರ್ಟ್ ಅನಿಸಲ್ಲ, ಬಿಕಾಸ್ ಆಫ್ ಮೈ ಬಾಡಿ ಟೈಪ್. ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ನನಗೆ ಸೀರೆ ಉಡಿಸಿದ್ರೆ ಅಷ್ಟು ವಾವ್ ಅನ್ನೋ ಥರ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಸಿಂಪಲ್ ಆಗಿ ಲೆಹೆಂಗಾನ ತೊಗೊಬೇಕು ಅಂತ ಹೋದೆ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಕಾಟನಲ್ಲಿ ಲೆಹೆಂಗಾನ ನೋಡು ಅಂತ ಹೇಳ್ತಾ ಇದ್ರು. ಬಟ್ ಮದುವೆಗೆ ಎಸ್ಪೆಷಲಿ ಫಾರ್ ರಿಸೆಪ್ಷನ್ ತುಂಬ ಸಿಂಪಲ್ ಆಗಿಬಿಡುತ್ತೆ.
ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾರ್ಜೆಟ್ ಮೆಟೀರಿಯಲಲ್ಲಿ ಲೆಹೆಂಗಾನ ತೊಗೊಂಡಿದ್ದೀನಿ. ಐ ಶೋ ಯು. ಲೆಹೆಂಗಾ ತೋರಿಸೋದಕ್ಕಿಂತ ಮುಂಚೆ ಐ ಟೆಲ್ ಯು ದ ಶಾಪ್ ಡೀಟೇಲ್ಸ್. ಇದು ಬಂದು ನಾವು ಮೀನಾಕ್ಷಿ ಸ್ಯಾರಿ ಸೆಂಟರಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿರುವಂಥ ಲೆಹೆಂಗಾ ಎಲ್ಲ ಇತ್ತು. ಸ್ಯಾರಿ ಬಗ್ಗೆ ನಂಗೆ ಗೊತ್ತಿಲ್ಲ ಇತ್ತೋ ಇರಲಿಲ್ವೋ. ಆ್ಯಂಡ್ ಯಾ, ತುಂಬ ಒಳ್ಳೊಳ್ಳೆ ಬ್ರೈಡಲ್ ಲೆಹೆಂಗಾಸ್ ಎಲ್ಲನೂ ಇತ್ತು. ಸಿ, ಈ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಆ್ಯಂಡ್ ಐ ಶೋ ಯು. ನನಗೆ ವೈಟ್ ಕಲರ್ ಈ ನಡುವೆ ತುಂಬಾ ಅಬ್ಸೆಷನ್ ಆಗಿದೆ. ಯೂಶಲಿ ಐ ಲೈಕ್ ಬ್ಲೂ ಕಲರ್, ಬಟ್ ಈಗ ಎಲ್ಲ ಕಲರ್ಸ್ನು ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ನಾನು ಬ್ಲ್ಯಾಕಲ್ಲಿ ನೋಡಿದೆ, ಬಟ್ ಬ್ಲ್ಯಾಕ್ ಬೇಡ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಐ ಥಾಟ್ ಲೆಟ್ಸ್ ಗೋ ಫಾರ್ ವೈಟ್ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಈ ವೈಟ್ ಕಲರಲ್ಲೇ ತೊಗೊಂಡೆ. ಆ್ಯಂಡ್ ದಿಸ್ ಕಮ್ಸ್ ವಿತ್ ಅ ಕಾಂಟ್ರಾಸ್ಟ್ ದುಪಟ್ಟ. ಸಿ, ದಿಸ್ ಇಸ್ ಹೌ ಇಟ್ ಇಸ್ ಸೋ ಬ್ಯೂಟಿಫುಲ್ ಗೊತ್ತಾ. ಆ್ಯಂಡ್ ಸಿ, ಜಾರ್ಜೆಟ್ ಮೆಟೀರಿಯಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ದ ಓವರ್ ಆಲ್ ಲೆಹೆಂಗಾ ಲುಕ್ಸ್ ಲೈಕ್ ದಿಸ್. ಆ್ಯಂಡ್ ಕೆಳಗಡೆ ಇದು ಈ ಥರ ಫುಲ್ ಹೆವಿ ವರ್ಕ್ ಇದೆ. ಸಿ, ದಿಸ್ ಡಕ್ ಥರ ಇದೆ ಕಂಪ್ಲೀಟಾಗಿ. ನಾನು ಫುಲ್ ಕ್ಲಿಪ್ ಹಾಕಿರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಇನ್ಸ್ಟೆಂಟ್ಲಿ ಐ ಫೆಲ್ ಇನ್ ಲವ್ ವಿತ್ ದಿಸ್ ದುಪ್ಪಟ್ಟ. ನನಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ಆಲ್ಸೋ ಲೆಟ್ ಮಿ ಶೋ ಯು ವೈಟ್ ಎಷ್ಟು ನನ್ನ ಸ್ಕಿನ್ ಬ್ರೈಟಾಗಿ ಕಾಣುತ್ತೆ ಅಂತ. ಸೊ ಇದನ್ನು ಸ್ಟಿಚ್ ಮಾಡಿಸ್ಬೇಕು. ಬ್ಲೌಸ್ ಇಲ್ಲಿ ಕೊಟ್ಟಿದ್ದಾರೆ, ಈ ಥರ ಇದೆ ಬ್ಲೌಸ್ ಪೀಸ್. ದಿಸ್ ಇಸ್ ಹೌ ದ ಬ್ಲೌಸ್ ಪೀಸ್ ಲುಕ್ಸ್ ಲೈಕ್. ಆ್ಯಂಡ್ ಇಲ್ಲಿ ಕೆಳಗಡೆ ಈ ಥರ ಡಿಸೈನ್ ಕೂಡ ಇದೆ. ನಾನು ಇದನ್ನು ಬ್ಲೌಸ್ನ ಸ್ವಲ್ಪ ಗ್ರ್ಯಾಂಡಾಗೆ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಡಿಸೈನ್ ಗೊತ್ತಿದ್ರೆ ಪ್ಲೀಸ್ ಡೂ ಲೆಟ್ ಮಿ ನೋ. ಐ ಆಮ್ ಸೋ ಮಚ್ ಕನ್ಫ್ಯೂಸ್. ನನಗಂತೂ ನನ್ನ ಲೆಹೆಂಗಾ ತುಂಬಾ ಇಷ್ಟ ಆಯಿತು, ಎಸ್ಪೆಷಲಿ ಬಿಕಾಸ್ ಆಫ್ ದಿಸ್ ಕಾಂಟ್ರಾಸ್ಟ್ ವೇಲ್. ತುಂಬ ಚೆನ್ನಾಗಿದೆ. ಬ್ಲೌಸ್ ಮೇಲೆ ಏನು ವರ್ಕ್ ಇದೆ ಅಲ್ಲ, ಅದೇ ಇಲ್ಲೂ ಕೂಡ ಇದೆ, ಕಾಂಟ್ರಾಸ್ಟ್ ಆಗಿದೆ. ವೈಟ್ ಮತ್ತು ಲ್ಯಾವೆಂಡರ್ ಆಲ್ವೇಸ್ ಗೋಸ್ ರಿಲಿ ವೆಲ್. ನಾನು ಈ ಸತಿ ಪರ್ಫೆಕ್ಟ್ ಜ್ಯುವೆಲ್ರಿ ಎಲ್ಲನೂ ಸೆಟ್ ಮಾಡ್ಕೊಬೇಕು ಅಂತ ಇದ್ದೀನಿ. ಬಿಕಾಸ್ ನಾನು ಎಲ್ಲ ಮ್ಯಾರೇಜಸ್ಗೂ ಅಷ್ಟೇ ಹೆಂಗಿರ್ತೀನಿ ಹಾಗೆ ಹೋಗ್ಬಿಡ್ತೀನಿ. ನಾನು ಏನು ಪ್ರಾಪರಾಗಿ ರೆಡಿನೇ ಆಗಲ್ಲ. ಬಟ್ ಫಾರ್ ದಿಸ್ ಮ್ಯಾರೇಜ್ ಐ ಶುಡ್ ಗೆಟ್ ರೆಡಿ ಬಿಕಾಸ್ ಇಷ್ಟು ಚೆನ್ನಾಗಿ ಬಟ್ಟೆ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ದಿಸ್ ಕಾಸ್ಟೆಡ್ ಮಿ ಆಫ್ 2500. 3325 ಹೇಳಿದ್ರು. ನಾವು 2500ಗೆ ಬಾರ್ಗೇನ್ ಮಾಡಿ ತೊಗೊಂಡಿದ್ದು. ಐ ಥಿಂಕ್ ದಿಸ್ ವರ್ತ್ ಇಟ್ ಬಿಕಾಸ್ ಜಾರ್ಜೆಟ್ ಮೆಟೀರಿಯಲ್ ತುಂಬ ಹೆವಿ ಇದೆ. ಇದು ಮೇಲೆ ಏನು ಹೆವಿ ಅನ್ಸಲ್ಲ ಸ್ಕರ್ಟ್, ಕೆಳಗಡೆ ಈ ಡಕ್ದು ಏನು ಡಿಸೈನ್ ಇದೆ ಅದು ಸ್ವಲ್ಪ ಹೆವಿ ಅಂತ ಅನಿಸುತ್ತೆ. ಆ್ಯಂಡ್ ಲೈನಿಂಗ್ ಎಲ್ಲನೂ ಇದೆ, ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಸೊ ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಆ್ಯಂಡ್ ಜ್ಯುವೆಲ್ರೀಸ್ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಫ್ ನೀವು ಕೂಡ ಏನಾದರೂ ಮದುವೆಗಳಿಗೆ ಹೋಗ್ತಾ ಇದ್ರೆ ದಿಸ್ ವಿಲ್ ಹೆಲ್ಪ್ ಯು ಫಾರ್ ಶೋರ್. ದಟ್ಸ್ ಇಟ್. ಇದಾಗಿತ್ತು ಚಿಕ್ಕಪೇಟೆ ಶಾಪಿಂಗ್ ಹಾಲ್. ಏನೆಲ್ಲ ಶಾಪ್ ಮಾಡಿದೆ ಅಂತ ಇನ್ ಡೀಟೇಲ್ ಆಗಿ ತೋರಿಸೋದಕ್ಕೆ ವಿತ್ ಶಾಪ್ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದೀನಿ. ಐ ಹೋಪ್ ನೀವು ಕೂಡ ಏನಾದರೂ ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ರೆ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಯು ಅಂತ. ಸೊ ಯಾ, ನಿಮಗೆ ಇಷ್ಟೆಲ್ಲ ತೋರಿಸೋದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಆನ್ ಮೈ ಇನ್ಸ್ಟಾಗ್ರಾಮ್ ಆಲ್ಸೋ. ಅಲ್ಲಿ ಬೇಗ ಕ್ವಿಕ್ ಆಗಿ ಅಪ್ಡೇಟ್ಸ್ನ ಕೂಡ ಕೊಡ್ತಾ ಇರ್ತೀನಿ. ಸೊ ಯಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಗರ್ಲ್ ಬೆಸ್ಟಿ ಜೊತೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ಎಲ್ಲ ಹುಡುಗಿರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಶಾಪ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಅದಕ್ಕೋಸ್ಕರ. ಸೊ ಯಾ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮೀಟ್ ಯು ಇನ್ ಮೈ ಅನದರ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಮತ್ತೆ ಸಿಗೋವರೆಗೂ ನನ್ನ ವಿಡಿಯೋಸ್ನ ನೋಡ್ತಾ ನನ್ನ ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಮೀಟ್ ಯು ಇನ್ ಮೈ ಅನದರ್ ವಿಡಿಯೋ. ಬಾಯ್.